ನಮಸ್ಕಾರ ವೀಕ್ಷಕರು, ಗೃಹಲಕ್ಷ್ಮಿ ಯೋಜನೆಯ 11 ಮತ್ತು 12ನೇ ಕಂತಿನ ಹಣ ನಾಳೆ 10 ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇರುವಂತದ್ದು. ಇದೇನಪ್ಪ ಮತ್ತೆ ಇದನ್ನ ಹೇಳ್ತಾ ಇದ್ದಾರಂತ. ಸೊ ನಿನ್ನೆನೆ ಒಂದು ಸಭೆಯಲ್ಲಿ ಮುಗಿಸಿಕೊಂಡ ಬಂದ ತಕ್ಷಣ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಸ್ವತಃ ಹೇಳಿರುವಂತದ್ದು. ಸೊ ಇನ್ನು 7-8 ದಿನಗಳಲ್ಲಿ ಎಲ್ಲರ ಖಾತೆಗೆ ಅಮೌಂಟ್ ಜಮಾ ಆಗಿರುತ್ತೆ. ಈಗಾಗಲೇ DBTಗೆ ಟ್ರೆಸರಿಗೆ ಪುಷ್ ಮಾಡಿದೀವಿ ಅಂತ ಹಿಂದಿನ ವಿಡಿಯೋ ಬೇಕಾದ್ರೆ ಚೆಕ್ ಮಾಡ್ಕೊಂಡು ನೋಡ್ಕೋಬಹುದಾಗಿರುತ್ತೆ. ಸೊ ಅಲ್ಲಿನೇ ಲೈವ್ ಪ್ರೂಫ್ ಆಗಿ ಅವರೇ ಹೇಳಿರುವಂತಹ ಕ್ಲಿಪ್ ಅನ್ನ ನಿಮ್ ಮುಂದೆ ಇಟ್ಟಿದ್ದೀನಿ. ಸೊ ಬೇಕಾದ್ರೆ ಹಿಂದಿನ ವಿಡಿಯೋನ ಚೆಕ್ ಮಾಡ್ಕೊಂಡು ನೋಡ್ಕೊಳ್ಳಿ. ಸೊ 3-4 ತಿಂಗಳಿಂದ ತಲುಪ್ತಾ ಇಲ್ಲ ಅಂತಕ್ಕಂಥ ವಿಚಾರ ಕುರಿತಂತೆ ಮಹಿಳೆಯರು ಬಹಿರಂಗವಾಗಿ ತಮ್ಮ ಅಸಮಾಧಾನ ಹೊರಹಾಕ್ತಾ ಇದ್ದಾರೆ ರಾಜ್ಯದಲ್ಲಿ. ಈ ಕುರಿತಂತೆ ತಾವು ಹೇಳೋದಾದ್ರೆ 3-4 ತಿಂಗಳಿಂದ ಬರ್ತಾ ಇಲ್ಲ ಅನ್ನೋದು ತುಂಬಾ ತಪ್ಪು. ಯಾಕಂದ್ರೆ ಮೇ ತಿಂಗಳಿನಲ್ಲಿ ಹಾಕಿದ್ವಿ, ಜೂನ್ ಜುಲೈ ಅಂತ ಹೇಳಿ 2 ತಿಂಗಳಿಂದ ಸ್ವಲ್ಪ ತಾಂತ್ರಿಕ ದೋಷದಿಂದ ಬಂದಿಲ್ಲ. ಈಗಾಗಲೇ DBT ಪುಷ್ ಮಾಡ್ತಾ ಇದ್ದೀವಿ. ಮ್ಯಾಕ್ಸಿಮಮ್ 8 to 10 ಡೇಸ್ ಒಳಗಡೆ ಅವ್ರಿಗೆ ಸಿಗುತ್ತೆ. ಇನ್ನು ಎಷ್ಟು ತಿಂಗಳಲ್ಲಿ ಆಗ್ಬೋದು ಮೇಡಮ್? ಈಗ ಮಹಿಳೆಯರಿಗೆ 8 to 10 ಡೇಸು ಈ ಯೋಜನೆಯನ್ನ, ಗೃಹಲಕ್ಷ್ಮಿ ಯೋಜನೆನ ಯಾವುದೇ ಕಾರಣಕ್ಕೂ ನಾವು ನಿಲ್ಲಿಸ್ತಾ ಇಲ್ಲ. ಈ ಯೋಜನೆ ರಾಜ್ಯದ ಮಹಿಳೆಯರ ಆರ್ಥಿಕ ಸಬಲೀಕರಣಕ್ಕೆ ಮಾಡಿದ್ದು. ಇಲೆಕ್ಷನ್ ಪೂರ್ವದಲ್ಲಿ ಕೊಟ್ಟಂತ ಭಾಷೆ ಇದೆ. ನಾವು ಈ ಯೋಜನೆಯನ್ನ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಸೊ ಅದಾದ ತಕ್ಷಣ ಈಗ ಇನ್ನೊಂದು ಇಂಪಾರ್ಟೆಂಟ್ ಮಾಹಿತಿ ಏನಪ್ಪಾ ಅಂದ್ರೆ, ಸೊ ಮಹಿಳೆಯರಿಗೆ ಇಂಪಾರ್ಟೆಂಟ್ ಮಾಹಿತಿಗಳು ಬಂದಿರುತ್ತೆ. ಸೊ ಆ ಒಂದು ಮಾಹಿತಿಗಳನ್ನ ಕೂಡ ನಾನು ತಿಳಿಸ್ಕೊಡ್ತೀನಿ. ಸೊ ನೀವು ನೋಡ್ಲೇಬೇಕು. ಸಾಕಷ್ಟು ಇಂಪಾರ್ಟೆಂಟ್ ಹಾಗೂ ಇಂಟ್ರೆಸ್ಟಿಂಗ್ ಮಾಹಿತಿ ಇದೆ. ಸೊ ಕಂಪ್ಲೀಟ್ ಆಗಿ ನೋಡೋದ್ರ ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲ್ಲ ಅಂದ್ರೆ ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಬಿಟ್ಟು ವಿಡಿಯೋನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಈಗ ನಾನು ಡೈರೆಕ್ಟ್ ಆಗಿ ಟಾಪಿಕ್ಗೆ ಬಂದ್ಬಿಡ್ತೀನಿ. ಇಲ್ಲಿ ನೋಡಿ, ಗೃಹಲಕ್ಷ್ಮಿ ಯೋಜನೆಗೆ ಸಾಕಷ್ಟು ಫಲಾನುಭವಿಗಳಿಗೂ ಈಗಾಗಲೇ ಹಣ ಜಮಾ ಆಗಿರುವಂಥದ್ದು. ಸೊ ನೀವು ನಂಬ್ತಿರೋ ಬಿಡ್ತಿರೋ ನಿಮಗೆ ಬಿಟ್ಟಿದ್ದು. ಯಾಕಂದರೆ ಸಾಕಷ್ಟು ಫಲಾನುಭವಿಗಳಿಗೆ 4,000 ಈ ರೀತಿಯಾಗಿ ಜಮಾ ಆಗಿರುವಂಥದ್ದು. ಸೊ DBTಗೆ ಪುಷ್ ಮಾಡಿದ ತಕ್ಷಣ 1 ಲಕ್ಷನೋ 2 ಲಕ್ಷನೋ ಈ ರೀತಿಯಾಗಿ ಜಮಾ ಮಾಡ್ತಾ ಬಂದರು 1-2-3 ದಿನಗಳ ಕಾಲ. ಸೊ ಈಗ ಮತ್ತೆ ಸ್ಟಾಪ್ ಆಗಿ ಮತ್ತೆ ಸ್ಟಾರ್ಟ್ ಆಗ್ತಾ ಇರುವಂಥದ್ದು. ಈಗ ಒಂದು 7-8 ದಿನಗಳಲ್ಲಿ ಎಲ್ಲರ ಖಾತೆಗೆ ನಾವು ಜಮಾ ಮಾಡಿರ್ತೇವೆ. ಈ ಒಂದು ಜುಲೈ ಎಂಡ್ ಒಳಗಾಗಿನೇ ಎಲ್ಲರ ಖಾತೆಗೆ ಜಮಾ ಮಾಡಿರ್ತೇವೆ ಅಂತ ಒಂದು ಮಾಹಿತಿಯನ್ನು ಹೊರಡಿಸಿರುವಂಥದ್ದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು. ಸೊ ಇಲ್ಲಿ ಮಹಿಳೆಯರಿಗೆ ಒಂದೆರಡು ಇಂಪಾರ್ಟೆಂಟ್ ಮಾಹಿತಿಗಳು ಹೇಳ್ಬೇಕಂದ್ರೆ, ಸೊ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಮತ್ತೆ ಅನ್ನಭಾಗ್ಯ ಯೋಜನೆಯನ್ನ ನಂಬಿಕೊಂಡು ಯಾರ್ಯಾರು ಸಾಲ ಸೂಲವನ್ನ ಮಾಡ್ಕೊಂಡಿದ್ರ, ಕೈ ಸಾಲವನ್ನ ಅಥವಾ ಬ್ಯಾಂಕ್ಗಳಲ್ಲಿ ಅಥವಾ ಸಂಘಗಳಲ್ಲಿ ಸಾಲಗಳನ್ನ ಮಾಡ್ಕೊಂಡಿದ್ರ, ಸೊ ಆ ರೀತಿ ಮಾಡ್ಲಿಕ್ಕೆ ಹೋಗಬೇಡಿ. ಸೊ ಈ ಒಂದು ಸ್ಪಷ್ಟನೆಯನ್ನ ಸರ್ಕಾರವೇ ಕೊಟ್ಟಿರುವಂತದ್ದು. ಸೊ ಆ ರೀತಿ ಮಾಡ್ತಾ ಹೋದ್ರೆ ನಿಮಗೆ ಹೊಡೆತ ಬೀಳುತ್ತೆ. ಒಂದು ಗೃಹಲಕ್ಷ್ಮಿ ಯೋಜನೆ ಯಾವಾಗ ಬೇಕಾದ್ರೂ ನಿಮ್ಮ ಖಾತೆಗೆ ಜಮಾ ಆಗ್ಬೋದಾಗಿರುತ್ತೆ. ಅದಕ್ಕೆ ಡೇಟ್ ಅಂತ ಫಿಕ್ಸ್ ಇಲ್ಲ. ಸೊ ಇದೇ ದಿನ ನಾವು ಈ ತಿಂಗಳು ಇದೇ ದಿನ ಅಂತ ಹಾಕ್ತೀವಂತ ಯಾವುದೂ ದಿನಾಂಕ ಕೂಡ ಫಿಕ್ಸ್ ಮಾಡಿಲ್ಲ, ನಿಗದಿ ಮಾಡಿಲ್ಲ. ಸೊ ಅದನ್ನ ನಂಬಿಕೊಂಡು ಈ ರೀತಿಯಾಗಿ ಸಾಲಗಳನ್ನ, ಕೈ ಸಾಲಗಳನ್ನು ಮತ್ತು EMI ಮುಖಾಂತರ ನೀವು ಲೋನ್ಗಳನ್ನು ತುಂಬಬೇಕು. ಸಾಕಷ್ಟು ವಸ್ತುಗಳನ್ನ ಖರೀದಿ ಮಾಡಿರ್ತೀರ. ಸೊ ಆ ರೀತಿ ಮಾಡ್ಲಿಕ್ಕೆ ಹೋಗ್ಬೇಡಿ. ಒಂದು ಗೃಹಲಕ್ಷ್ಮಿ ಯೋಜನೆ ನಂಬಿಕೊಂಡು. ಓಂ ಶ್ರೀ ಹೊರನಾಡು ಅನ್ನಪೂರ್ಣೇಶ್ವರಿ ಜ್ಯೋತಿಷಾಲಯ. ಸೊ ನಾವು ಮನುಷ್ಯರಾಗಿ ಹುಟ್ಟಿದ ಬಳಿಕ ಒಂದಾದ್ರೂ ಸಮಸ್ಯೆ ಇದ್ದೇ ಇರುತ್ತೆ. ಉದಾಹರಣೆಗೆ ಪ್ರೀತಿಯಲ್ಲಿ ಕಿರಿಕಿರಿ, ಮದುವೆಯ ಸಮಸ್ಯೆಗಳಿರ್ತವೆ, ಗಂಡ ಹೆಂಡತಿಯ ಜಗಳಗಳಿರ್ತವೆ, ಅತ್ತೆ ಸೊಸೆಯ ಜಗಳಗಳಿರ್ತವೆ, ಮಹಿಳೆಯರ ಗುಪ್ತ ಸಮಸ್ಯೆಗಳಿರ್ತವೆ, ಸಂತಾನದ ಸಮಸ್ಯೆ ಇರುತ್ತೆ, ಮತ್ತು ಶತ್ರುವಿನ ನಾಶ, ಸಾಕಷ್ಟು ಹಲವಾರು ಇನ್ನೂ ಹೆಚ್ಚಿನ ಸಮಸ್ಯೆಗಳಿರ್ತವೆ. ಸೊ ಆ ಒಂದು ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಇಲ್ಲಿ ಸಿಗತ್ತೆ. ಇಲ್ಲಿ ಸ್ಕ್ರೀನ್ ಅಲ್ಲಿ ಕಾಣ್ತಾ ಇರುವಂತಹ ಜ್ಯೋತಿಷ್ಯರು ಇರ್ತಾರೆ. ಸೊ ಈ ಒಂದು ನಂಬರ್ಗೆ ಕರೆ ಮಾಡಿದ್ರೆ ನಿಮ್ಗೆಲ್ಲನೂ ಕೂಡ ಪರಿಹಾರ ಮಾಡಿಕೊಡ್ತಾರೆ. ಸೊ ಬೇಗನೆ ಆದಷ್ಟು ಈ ಒಂದು ನಂಬರ್ಗೆ ಕರೆ ಮಾಡಿ ಒಂದು ವಿಶೇಷವಾದಂತಹ ಪರಿಹಾರವನ್ನ ಕಂಡುಕೊಳ್ಳಿ. ಸೊ ಇನ್ನೊಂದು ನಿಮ್ಗೆ ಆಪ್ಷನ್ ಇದೆ. ಈ ಒಂದು ಗೃಹಲಕ್ಷ್ಮಿ ಯೋಜನೆ ಎಷ್ಟು ಬರುತ್ತೋ ಬರಲಿ. ಸೊ ಅದನ್ನು ಹಣವನ್ನು ನೀವು ತೆಗೆದಿಟ್ಕೊಂಡು ನಿಮ್ಮ ಬ್ಯಾಂಕ್ನಲ್ಲಿಗೆ ಸಂಗ್ರಹಿಸಿಟ್ಕೊಂಡು, ಸೊ ಒಟ್ಟಿಗೆ ಹಣ ಗೋಳೆ ಆದಮೇಲೆ ಸೊ ಎಲ್ಲನೂ ಕೂಡ ಒಮ್ಮೆ ವಸ್ತುಗಳನ್ನು ತೆಗೆದುಕೊಳ್ಬೋದಾಗಿರುತ್ತೆ. ಸೊ ಅಂತಹ ಒಂದು ಸೊಲ್ಯೂಷನ್ ನಿಮಗೆ ಸಿಕ್ಕಿರುತ್ತೆ ಸರ್ಕಾರದಿಂದ. ಆದರೆ ನೀವು ಆ ಒಂದು ಗೃಹಲಕ್ಷ್ಮಿ ಯೋಜನೆಯೇ ನಂಬಿಕೊಂಡು EMI ಮುಖಾಂತರ ಯಾವುದೇ ವಸ್ತುಗಳನ್ನು ತೆಗೆದುಕೊಳ್ಳೋದಾಗಿರಲಿ ಅಥವಾ ಸಾಕಷ್ಟು ಸಾಲಗಳನ್ನು ಮಾಡೋದಾಗಿರಲಿ, ಇಂತಹ ಮಹಿಳೆಯರು ಬಹಳಷ್ಟಿದ್ದಾರೆ. ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು ಮಾಧ್ಯಮದಲ್ಲಿ. ಸೊ ಅದನ್ನೆಲ್ಲ ಕಂಡುಕೊಂಡು ಸರ್ಕಾರ ಈ ಒಂದು ಮಾಹಿತಿಯನ್ನು ತಿಳಿಸಿರುವಂಥದ್ದು. ಸೊ ಅದನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಈಗ ಈ ಒಂದು 10 ಜಿಲ್ಲೆಗಳನ್ನು ನಾನು ಒಂದೊಂದಾಗಿ ತಿಳಿಸ್ತಾ ಹೋಗ್ತೀನಿ. ಸೊ ಒಂದೊಂದಾಗಿ ನೋಡ್ತಾ ಹೋಗಿ ಯಾವ ರೀತಿಯಾಗಿ ಈ ಒಂದು ಜಿಲ್ಲೆಗಳಿದಾವೆ ಅಂತ ಹೇಳೋದಾದ್ರೆ, ಇಲ್ಲಿ ನೋಡಿ, ಯಾದಗಿರಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ದಾವಣಗೆರೆ, ಉಡುಪಿ, ತುಮಕೂರು, ಚಿತ್ರದುರ್ಗ, ಚಿಕ್ಕಮಗಳೂರು, ಶಿವಮೊಗ್ಗ, ರಾಯಚೂರು, ಚಿಕ್ಕಬಳ್ಳಾಪುರ. ಸೊ ಈ ಒಂದು ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇರುವಂಥದ್ದು ಹಣ. ಮತ್ತು ಈ ಒಂದು ಜಿಲ್ಲೆಗಳಲ್ಲಿನೇ ಎಲ್ಲರ ಖಾತೆಗೆ ಜಮಾ ಆಗಲ್ಲ. ಸೊ ಈ ಒಂದು ಜಿಲ್ಲೆಗಳಲ್ಲಿರುವಂತಹ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ 1 ಲಕ್ಷ ಫಲಾನುಭವಿಗಳು ಅಥವಾ 2 ಲಕ್ಷ ಫಲಾನುಭವಿಗಳಿಗೆ ಮಾತ್ರ ಹಣ ಜಮಾ ಆಗುತ್ತೆ. ಸೊ ಟೋಟಲ್ ಆಗಿ ಎಲ್ಲರ ಖಾತೆಗೆ ಹಣ ಜಮಾ ಆಗಲ್ಲ. ಸೊ ಇದು ಈಗಲೇ ಹೇಳ್ತಾ ಇದ್ದೀನಿ.
ಎಲ್ಲರ ಖಾತೆಗೆ ಹಣ ಜಮಾ ಆಗ್ತೆ ಅಂತ ಕಾಯ್ತಾ ಕುಂಟ್ರಬೇಡಿ. ಸೊ ಇಲ್ಲಿ ಸಾಕಷ್ಟು ಫಲಾನುಭವಿಗಳಿಗೆ ಮೊದಲು ಹಾಕ್ತಾ ಇದ್ರು 1 ಲಕ್ಷ 10 ಲಕ್ಷ ಅಥವಾ 20 ಲಕ್ಷ ದಿನಕ್ಕೆ ಹಾಕ್ತಾ ಇದ್ರು. ಆದರೆ ಈಗ 1 ಲಕ್ಷ ಅಮೌಂಟು ಅಥವಾ 2 ಲಕ್ಷ ಅಮೌಂಟ್ ಮಾತ್ರ ಹಾಕ್ತಾ ಇರುವಂಥದ್ದು ವೀಕ್ಷಕರೇ. ಸೊ ಅದಕ್ಕೋಸ್ಕರ ಅತಿ ಸ್ಲೋ ಆಗಿ ಅಮೌಂಟ್ ಎಲ್ಲರ ಖಾತೆಗೆ ಬರ್ತಾ ಇರುವಂಥದ್ದು. ನೀವು ಸ್ಪೀಡಾಗಿ ಬರತ್ತೆ ಅಂತ ಕಾಯ್ತಾ ಕೂತ್ಕೊಂಡು ಸಾಕಷ್ಟು ಸಾಲಗಳನ್ನು ಮಾಡಿಕೊಂಡು ಸಾಕಷ್ಟು EMI ಮುಖಾಂತರ ವಸ್ತುಗಳನ್ನು ತೆಗೆದುಕೊಂಡು ಆ EMI ಅಲ್ಲಿನೇ ನೀವು ಸಾಕಷ್ಟು ಬಡ್ಡಿಗಳನ್ನು ತುಂಬ್ತಾ ಇರ್ತೀರಾ. ನಿಮ್ಗೆ ಗೊತ್ತಿದೆ ಇಲ್ವಾ? ಸೊ ಭವಿಷ್ಯ ನೋಡ್ಕೊಳ್ಳಿ. ಸೊ ನೀವು ತಗೊಂಡಿರುವಂತಹ ವಸ್ತುಗೆ ಆ ಒಂದು ತುಂಬ್ತಾ ಇರುವಂತಹ ಹಣಕ್ಕೆ ಸಾಕಷ್ಟು ವ್ಯತ್ಯಾಸಗಳಿರ್ತವೆ. ಅಮೌಂಟ್ ಹೆಚ್ಚಾಗಿ ತುಂಬ್ತಾ ಇರ್ತೀರಾ, ಬಡ್ಡಿನೂ ಕೂಡ ಸಾಕಷ್ಟು ಹೆಚ್ಚಾಗಿರುತ್ತೆ. ಸೊ ಅದಕ್ಕೋಸ್ಕರ ನೀವೇನು ಮಾಡಬೇಕಂದ್ರೆ ಇಂತಹ ಒಂದು ಸಾಲಗಳನ್ನು ಮಾಡಬೇಡಿ. ನೀವೇ ಗೃಹಲಕ್ಷ್ಮಿ ಯೋಜನೆ, ಅನ್ನಭಾಗ್ಯ ಯೋಜನೆಯನ್ನು ಸಂಗ್ರಹಿಸಿಟ್ಕೊಂಡು ನೆಕ್ಸ್ಟು ಆ ಒಂದು ಹಣವನ್ನು ಒಂದು ವಸ್ತುವನ್ನು ತೆಗೆದುಕೊಳ್ಳಿ ವೀಕ್ಷಕರೇ. ಸೊ ಇದು ಸೊಲ್ಯೂಷನು ಸರ್ಕಾರದಿಂದ ಬಂದಿರುವಂಥದ್ದು. ಸೊ ಇದನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ಕಂಪ್ಲೀಟಾಗಿ ಅರ್ಥ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿ ಸಿಗೋಣ. ಸೊ ಅಲ್ಲಿ ತನಕ ಬಾಯ್ ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.